ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ನಮಿಸುತ್ತಾ ಹಾಗೂ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಯಾಕಂದರೆ ಮಾನವನಿಂದ ಮಾಧವ ನಮ್ಮ ಪ್ರಯಾಣ ಆಗಿರೋದ್ರಿಂದ ಹೇಗೆ ಇದು ನಮಗೆ ಪೂರಕವಾಗಿರುತ್ತೆ, ಹೇಗೆ ನಮಗೆ ಅದು ಸಹಾಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ. ನಾವು ಮಾಮೂಲಾಗಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋದೇ ಕೇಳಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮೊದಲ ಬಾರಿಗೆ ಕೇಳಿದ್ದು ಸಿಂಪಲ್ ಲಿವಿಂಗ್ ಸಿಂಪಲ್ ಥಿಂಕಿಂಗ್ ಅನ್ನೋದು ಓದಿದ್ದು ಇರಲಿಲ್ಲ, ಕೇಳಿದ್ದು ಇರಲಿಲ್ಲ. ಫಸ್ಟ್ ನಾನು ಪತ್ರಿಜಿ ಅವರಿಂದಲೇ ಈ ವಾಕ್ಯ ಕೇಳಿದ್ದು ನಾನು. ಸಿಂಪಲ್ ಲಿವಿಂಗ್ ಅಂಡ್ ಸಿಂಪಲ್ ಥಿಂಕಿಂಗ್ ಅನ್ನೋದು ಮಾಮೂಲಾಗಿ ಎಲ್ಲರೂ ಹೇಳೋದು, ನಮಗೆ ನಮ್ಮ ಹಿರಿಯರಾಗ್ಬೋದು ಎಲ್ಲ ಅವ್ರು ಹೇಳೋದೇನೆಂದರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋದು ಹೇಳ್ತಾರೆ. ಅಂದರೆ ಸರಳ ಜೀವನ, ಉತ್ಕೃಷ್ಟ ಚಿಂತನೆ, ಅಂದರೆ ಉನ್ನತ ಮಟ್ಟದ ಆಲೋಚನೆಗಳಿಂದ ಜೀವನ ಇರಬೇಕು ಅನ್ನೋದು ಎಲ್ಲರೂ ಹೇಳೋದೆ. ಇಲ್ಲಿವರೆಗೂ ಕೇಳಿಸ್ಕೊಂಡಿರೋದು ಸುಮಾರು ಜನ ಅದೇ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಮೊದಲ ಬಾರಿಗೆ ನಾನು ಇದು ಸಿಂಪಲ್ ಲಿವಿಂಗ್ ಸಿಂಪಲ್ ಥಿಂಕಿಂಗ್ ಅನ್ನೋದು ಪತ್ರಿಜಿ ಅವರಿಂದ ನಾನು ಕೇಳಿಸ್ಕೊಂಡಿದ್ದು. ಹಾಗಾಗಿ ನಿಮಗೂ ಸಹ ಹಾಗೆ ಇರಬಹುದು ಅಂತ ಅನಿಸಿದೆ. ಅದಕ್ಕೋಸ್ಕರ ಇವತ್ತು ಇದು ಹಂಚ್ಕೊಳ್ಳೋಣ ಅನ್ನೋ ಪ್ರಯತ್ನ. ಇದು ಹೇಗೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗಿರುತ್ತೆ, ಉಪಯೋಗವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಸ್ನೇಹಿತರೆ. ಈಗ ನಾವು ಸಿಂಪಲ್ ಲಿವಿಂಗ್ ಸಿಂಪಲ್ ಥಿಂಕಿಂಗ್ ಅನ್ನೋದು ಅಂದರೆ ಸರಳ ಜೀವನ, ಉತ್ಕೃಷ್ಟ ಚಿಂತನೆ ಅನ್ನೋದು ಅದು ಎಲ್ಲರೂ ಹೇಳುವ ಹಾಗೆ ಅದು ಅದೊಂದು ಸಿದ್ಧಾಂತ. ಸಂತೋಷದ ಜೀವನಕ್ಕೆ, ಹ್ಯಾಪಿ ಲೈಫ್ಗೆ ಇರಬೇಕಾಗಿರೋ ಒಂದು ಫಾರ್ಮುಲಾ ಅನ್ಬೋದು, ಒಂದು ಪ್ರಿನ್ಸಿಪಲ್ ಅನ್ಬೋದು. ಏನು ಅಂದರೆ ಎಲ್ಲರೂ ಹೇಳೋದು ಯಾವುದು ಅಂದರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಅಂದರೆ ಸರಳ ಜೀವನ, ಉತ್ಕೃಷ್ಟ ಚಿಂತನೆ, ಇಲ್ಲಾಂದರೆ ಉನ್ನತ ಮಟ್ಟದ ಆಲೋಚನಾ ವಿಧಾನ ಇರಬೇಕು. ಹಾಗಿದ್ದಾಗ ನಮ್ಮ ಜೀವನ ನಮಗೆ ಸಂತೋಷವಾಗಿರುತ್ತೆ ಅನ್ನೋದು ಎಲ್ಲರೂ ಅದೇ ತರಹ ಎಷ್ಟೋ ಜನ ಮಹಾತ್ಮರು ಜೀವನ ಮಾಡಿದ್ದಾರೆ, ಅದನ್ನೇ ಬೋಧಿಸಿದ್ದಾರೆ. ಅದನ್ನೇ ನಮ್ಮ ಹಿರಿಯರು ಸಹ ನಮ್ಮ ಮನೆಗಳಲ್ಲೂ ಸಹ ನಮಗೆ ತಿಳಿಸ್ತಾ ಇರ್ತಾರೆ. ಅದರ ಕಡೆನೇ ನಮಗೇನು ಗಮನ ಇರುತ್ತೆ. ಆದರೆ ಇವತ್ತು ನಾವು ತಿಳ್ಕೊತಾ ಇದ್ದೀವಿ ಸರಳ ಜೀವನ, ಸರಳ ಚಿಂತನೆ ಅನ್ನೋದು. ನಮ್ಮ ಆಲೋಚನೆಗಳು ಸಹ ಸರಳವಾಗಿ ಸಿಂಪಲ್ ಆಗೇ ಇರಬೇಕು, ಉತ್ಕೃಷ್ಟವಾಗಿ ಅಲ್ಲ ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಹಾಗಾಗಿ ಈ ಸರಳ ಜೀವನ, ಸರಳ ಹೈ ಥಿಂಕಿಂಗ್ ಅನ್ನೋದು ನಮಗೆ ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದಾದರೆ, ಅದು ನಮಗೆ ಸಹಾಯಕ ಆಗಿಲ್ಲ ಅಂದರೆ ಹೇಗೆ ಅದು ಒಂದು ಪ್ರಿನ್ಸಿಪಲ್ ಆಗುತ್ತೆ ಎಲ್ಲರ ಜೀವನದಲ್ಲೂ ಅಲ್ವಾ? ಅದಕ್ಕಾಗಿ ಯಾವಾಗ ನಾವು ಸರಳವಾಗಿ ಜೀವನ ಮಾಡ್ತಿರ್ತೀವೋ ಆವಾಗ ಸಹಜವಾಗಿಯೇ ನಮ್ಮ ಒಂದು ಬಯಕೆಗಳು, ಆಸೆಗಳು, ಕೋರಿಕೆಗಳು ಏನಿರುತ್ತೋ, ಆಕಾಂಕ್ಷೆಗಳು ಅದೆಲ್ಲವೂ ಕಡಿಮೆ ಆಗ್ತಾ ಇರುತ್ತೆ. ಮೇಯ್ನ್ ನಮಗೆ ಯಾಕೆ ಅದನ್ನೇ ಬುದ್ಧ ಭಗವಾನರು ಹೇಳಿದ್ದೇನು ಅಂದರೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದ್ರು. ಎಲ್ಲ ಮಹಾತ್ಮರು ಹೇಳೋದು ಅದೇ. ಅಂಥದ್ರಲ್ಲಿ ನಾವು ಐಷಾರಾಮಿ ಜೀವನ, ಏನು ಲಾವಿಶ್ ಲಿವಿಂಗ್ ಅಂತೀವಲ್ವಾ, ಆ ಥರ ಇದ್ದಾಗ ನಮಗೆ ಪ್ರಾಪಂಚಿಕ ಜೀವನ ಪಕ್ಕಕ್ಕಿಡೋಣ, ನಮ್ಮ ದೈನಂದಿಕ ಜೀವನದಲ್ಲೂ ಸಹ ಹಲವಾರು ನಮಗೆ ಅದು ತೊಂದರೆಗಳೇ ಇರುತ್ತೆ. ಆ ಒಂದು ಯಾವುದೋ ಒಂದು ಪಡ್ಕೊಂಡು ನಾವು ಸಂತೋಷವಾಗಿರಬೇಕು ಅನ್ನೋದು ನಮ್ಮದಾಗಿರುತ್ತೆ. ಏನೋ ಒಂದು ಮನೆ ಕಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ವಾಹನ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಇಲ್ಲ ಏನೋ ಒಂದು ಫಾರಿನ್ ಟ್ರಿಪ್ ಹೋದ್ವಿ ಅಂತ ಇಟ್ಕೊಳ್ಳಿ, ಇಲ್ಲ ನಮ್ಗೆ ಇಷ್ಟವಾಗಿರೋದು ಒಡವೆನೋ ಬಟ್ಟೆನೋ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಅದು ತಗೊಳ್ಳೋ ಉದ್ದೇಶ ಏನು? ನಮಗೆ ಅದೊಂದು ಸಂತೋಷ ನೀಡುತ್ತೆ ಅಂತ, ಒಂದು ಸೌಕರ್ಯವೂ ನೀಡುತ್ತೆ ಅಂತ. ಮನೆ ಇದ್ದಾಗ ಸ್ವಂತ ಮನೆ ಇತ್ತಂದ್ರೆ ಆ ಮನೆಯಲ್ಲೇ ಇರ್ಬೋದು, ಇಲ್ಲ ಅಂದರೆ ಬಾಡಿಗೆ ಮನೆನೋ ಇನ್ನೊಂದು ಬೋಗದ ಮನೆನೋ ಆದರೆ ನಾವು ಬದಲಾಯಿಸ್ತಾ ಇರಬೇಕು ಅಲ್ವಾ? ಆ ಥರ ಇರಬಾರ್ದು, ನಮಗೆ ಕನ್ವೀನಿಯೆಂಟ್ ಆಗಿರಬೇಕು ಅನ್ನೋ ಉದ್ದೇಶಕ್ಕೆ ಯಾವುದೇ ಹಾಕ್ಬೋದು ನಾವು ಅದನ್ನು ಬಯಸ್ತೀವಿ. ಇಷ್ಟಪಡೋ ಧ್ಯಾನಕ್ಕೆ ಅಂದರೆ ಅದರಿಂದ ನಮ್ಗೆ ಸಂತೋಷ ಸಿಗುತ್ತೆ, ನಮಗೂ ಸ್ವಲ್ಪ ಅನುಕೂಲಕರವಾಗಿಯೂ ಇರುತ್ತೆ, ಅದಕ್ಕಾಗಿ ಬಯಸ್ತೀವಿ. ಹಾಗೆ ಅಂತ ನಾವು ಸರಳ ಜೀವನದಲ್ಲಿ ಇರಬೇಕು. ಐಷಾರಾಮಿ ಜೀವನದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ನಾವು ಎಕನಾಮಿಕ್ಸಲ್ಲಿ ಓದಿರೋದು ನೆನಪು ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಏನು ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್ ಅನ್ನೋದು ಅಲ್ವಾ? ಅಂದರೆ
ನಮ್ಮ ಕೋರಿಕೆಗಳು ಹೆಚ್ಚಿರುತ್ತೆ. ಆದರೆ ನಮ್ಮ ಇನ್ಕಮ್ ಸೋರ್ಸ್ ಆಗ್ಬೋದು, ಬೇರೆ ಆಗ್ಬೋದು, ಅದು ಪಡ್ಕೊಳ್ಳೋ ಒಂದು ಸಾಮರ್ಥ್ಯ ಕಡಿಮೆ ಇರುತ್ತೆ ನಮ್ಮಲ್ಲಿ. ಅದು ಇದ್ದಾಗ ಸರಳ ಜೀವನ ಆದರೆ ಓಕೆ ನಮಗೆ. ಅದ್ರ ಅಷ್ಟೊಂದು ನಮಗೆ ಪ್ರೆಷರ್ ಆಗಲಿ, ಟೆನ್ಷನ್ ಆಗಲಿ, ಮಾಡಬಾರ್ದಾಗಲಿ ಮಾಡೋ ಕಡೆಗೆ ಹೋಗೋದಿಲ್ಲ ನಾವು. ಒಂದು ಧರ್ಮವಾದ ಒಂದು ಒಂದು ಶುದ್ಧವಾದ ಜೀವನವನ್ನು ನಡೆಸ್ತೀವಿ. ಇಲ್ಲ ನಾವು ಸರಳ ಜೀವನ ಇಲ್ಲ, ನಮಗೆ ಲ್ಯಾವಿಶ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಇದ್ದರೆ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ನಾವೆಲ್ಲನೂ ಆಧ್ಯಾತ್ಮಿಕ ಜೀವಿಗಳು, ಇಲ್ಲ ಈ ಥರ ಸಾಧನೆಯಲ್ಲಿದ್ದೀವಿ, ಏನೂ ಉಪಯೋಗಿಸ್ಬಾರ್ದು, ಅದು ಬಳಸಬಾರ್ದು, ಆ ಥರ ಏನಿಲ್ಲ. ನಮ್ಮ ಹತ್ರ ಆ ಸಾಮರ್ಥ್ಯ ಇದೆ ಅಂದರೆ, ನಾವು ಮಾಮೂಲಿ ಆರ್ಡಿನರಿ ಪರ್ಸನ್ಸ್ ಆದರೂ ಸಹ ಒಳ್ಳೆಯದೇ, ಉಪಯೋಗಿಸಿ, ಸಂತೋಷ ಪಡಿ. ಜೀವನ ಇರೋದೇ ಸಂತೋಷ ಪಡೋದಕ್ಕೆಲ್ಲ. ವಸ್ತುಗಳೆಲ್ಲ ಸೃಷ್ಟಿ ಮಾಡೋದೇ ಭಗವಂತ ಏನಕ್ಕೆ, ಯಾರಿಗೋಸ್ಕರ? ನಮಗೋಸ್ಕರ ಅಲ್ವಾ? ಹಾಗಾಗಿ ನಾವು ಅದನ್ನು ಬಳಸ್ಕೊಳ್ಳೋಣ. ಆದರೆ ನಮಗೆ ಆ ಸಾಮರ್ಥ್ಯ, ಆ ಒಂದು ಸ್ಥಿತಿ ಇಲ್ಲದಿರುವಾಗ ಬಯಸ್ತೀವಲ್ವಾ, ಅದು ಇರಬಾರದು ಅಂತ. ಆ ಟೈಮಲ್ಲಿ ನಮಗೆ ತುಂಬ ಒಂದು ಏನು ನಮ್ಮ ಈ ಆಧ್ಯಾತ್ಮಿಕ ಭಾಷೆಯಲ್ಲಿ ನೋಡೋದಾದರೆ ಕರ್ಮ ಅಂತೀವಲ್ವಾ, ಅದು ಜಾಸ್ತಿ ಆಗುತ್ತೆ ನಮಗೆ. ನಮ್ಮ ಇಲ್ಲಿ ಬಂದಿರೋದೇನು, ಇರೋ ಅಕೌಂಟನ್ನು ನಮ್ಮದು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಆದರೆ ಇಲ್ಲಿ ಆಗೋದೇನು, ಸರಳ ಜೀವನ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ನಮ್ಮದು ಮೂಟೆ, ಇನ್ನೂ ಹೆಚ್ಚು ಭಾರ ಆಗುತ್ತೆ ಅದೊಂದು. ಮತ್ತೆ ಸರಳ ಜೀವನ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಇನ್ನೂ ಬೇರೆಯವರು ಸಹ ನಮ್ಮ ಥರಾನೇ ಅನ್ನೋ ಒಂದು ಭಾವನೆ ಬರುತ್ತೆ. ನಮಗಾಗಿ ಉಳಿದಿರೋದು, ಇಲ್ಲ ನಮ್ಮ ಜೊತೆಯಲ್ಲಿ ಇನ್ನೊಬ್ಬರಿಗೂ ಹಂಚಿಕೊಂಡು ನಾವು ಅದನ್ನು ಬಳಸ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಸರಳ ಜೀವನ ಇದ್ದರೆ. ನಮಗೆ ಸರಳ ಜೀವನದ ಕಡೆನೇ ಗಮನನೇ ಇಲ್ಲ ಅಂದಾಗ ಯಾವಾಗಲೂ ನಮಗೆ ಐಷಾರಾಮಿ ಜೀವನದ ಕಡೆನೇ ಗಮನ, ಒಲವು, ಅದರಲ್ಲೇ ನಮಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಇರುತ್ತೆ. ಆ ಒಂಥರ ನಮಗೆ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಅನ್ನೋದಿದ್ದಾಗ ಏನಾಗುತ್ತೆ, ನಮಗೆ ಸಾಮರ್ಥ್ಯಕ್ಕೆ ಮೀರಿ ಎಂಥ ಕೋಟ್ಯಾಧೀಶ್ವರರಾದರೂ ಸಹ ಅವ್ರಿಗೇನಿರುತ್ತೆ, ಇನ್ನೂ ಏನೋ ಇರುತ್ತಲ್ಲ, ಬಿಳಿ ಅಂಥವ್ರದ್ದು ಬೇಕು ಅಂತ ಅನಿಸ್ತಿರುತ್ತೆ. ಲಕ್ಷಾಧೀಶ್ವರದಾದಾಗ ಕೋಟ್ಯಾಧೀಶ್ವರು ಮಾಡೋ ಜೀವನವನ್ನು ನಾವು ಮಾಡಬೇಕು ಅಂತ ಬಯಸ್ತೀವಿ ಅಲ್ವಾ? ಇದೇ ಐಷಾರಾಮಿ ಜೀವನ ಅಂದರೆ ನಮಗಿರೋ ಮಿತಿಗಿಂತ ಮೀರಿ ಇನ್ನೂ ಹೆಚ್ಚು ಬಯಸೋದು ಅಂತ. ಆ ಥರ ಇದ್ದಾಗ ನಮಗೆ ದೈಹಿಕವಾಗಿಯೂ ಅದು ಕಷ್ಟ ಆಗುತ್ತೆ, ಮಾನಸಿಕವಾಗಿಯೂ ತುಂಬ ತೊಂದರೆ ಆಗುತ್ತೆ, ತುಂಬ ಟೆನ್ಷನ್ನು, ಪ್ರೆಷರು ಆಗುತ್ತೆ. ಮತ್ತು ಕರ್ಮ ಸಿದ್ಧಾಂತದ ಪ್ರಕಾರವೂ ಸಹ ನಾವು ಹಲವಾರು ಸೇರಿಸ್ಕೊತೀವಿ. ಹಾಗಾಗಿ ಸರಳ ಜೀವನ ಇರಬೇಕು ಅಂತ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಯಾವುದೇ ವಸ್ತುಗಳನ್ನು ಹಾಕ್ಬೋದು, ಏನೇ ಹಾಕ್ಬೋದು, ನಮ್ಮ ಸಂತೋಷ ಸಿಗುತ್ತೆ, ಅದರಿಂದ ನಮಗೇನೋ ಅನುಕೂಲ ಆಗುತ್ತೆ ಅನ್ನೋ ಅದನ್ನು ಬಳಸೋಕ್ಕಿಂತ ನಾವೇನು ಮಾಡ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸಲ್ಲಿ ಹಾಕ್ಕೊಡೋದು, ಇಲ್ಲ ಫೋಟೋಗಳ ಅಪ್ಲೋಡ್ ಮಾಡೋದು, ಇದೇ ಆಗಿರುತ್ತೆ ನಮ್ಮದು. ಈಗ ನಮಗೆ ಫೋನ್ ಬೇಕು, ತಗೊಂಡಿದ್ದೀವಿ, ಐಫೋನೇ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ನಮ್ಮ ಹತ್ರ ದುಡ್ಡಿದೆ, ತಗೊಂಡಿದ್ದೀವಿ. ಆದರೆ ಅದು ಬಳಸೋದಕ್ಕೆ ನನಗೇನೋ ಬೇಕು ಅಂತ ಅನಿಸಿದೆ, ನನ್ನ ಕೆಲಸಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ತಗೊಂಡಿದ್ದೀವಿ. ಆದರೆ ನಾವೇನು ಮಾಡ್ತೀವಿ, ಆ ಕೆಲಸಕ್ಕೆ ಬಳಸೋದಕ್ಕಿಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲೇ, ಇಲ್ಲ ಯಾರ ಮನೆಗೆ ಬಂದ್ರೂ ತೋರಿಸೋದೆ, ಇಲ್ಲ ಎಲ್ಲಾದರೂ ಹೋಗ್ತಿದ್ರೂ ಸಹ ಇಂತಹ ಲೇಟೆಸ್ಟ್ ಆಗಿರೋ ಫೋನು, ಐಫೋನು ನನ್ನ ಕೈಯಲ್ಲಿದೆ ಅಂತ ಬೇರೆಯವ್ರಿಗೂ ಕಾಣೋ ಥರನೇ ಇಟ್ಕೊಂಡಿರ್ತೀವಿ ನಾವು. ಅದನ್ನು ಒಳಗಡೆ ಇಟ್ಟಿರಲ್ಲ ನೋಡಿ, ಎಷ್ಟೋ ಜನ ನೋಡಿರ್ತೀವಿ ನಾವು. ಎಲ್ಲರಿಗೂ ಅದು ಕಾಣಬೇಕು, ಯಾವ ಥರದ್ದು ಫೋನ್ ಇವ್ರು ಎಷ್ಟು ಲಕ್ಷದ್ದು ಇವ್ರು ಬಳಸ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಅವ್ರಿಗೆ ಅವ್ರ ಸ್ಟೇಟಸ್ ಏನು, ಇಂಥ ಕಡೆನೇ ಗಮನ ಇರುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ನಮಗೆ ತೋರಿಕೆಗಾಗಿ ಜೀವನ ಮಾಡ್ತೀವಿ. ಜೀವನ ಮಾಡಬೇಕಿರೋದೇನು, ನಮ್ಮ ಸಂತೋಷಕ್ಕೆ, ನಮ್ಮ ಸಮಾಧಾನಕ್ಕೆ, ನಮ್ಮ ತೃಪ್ತಿಗೆ ಜೀವನ ಮಾಡೋದು. ಆದರೆ ಇದೇನಾಗುತ್ತೆ, ಸರಳ ಜೀವನ ಇಲ್ಲ ಅಂದಾಗ ಏನಾಗುತ್ತೆ, ತೋರಿಕೆಗಾಗಿ ಜೀವನ ಮಾಡ್ತೀವಿ ನೋಡಿ. ತೋರಿಕೆಗಾಗಿ ಜೀವನ ಮಾಡೋದು, ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪಕ್ಕಕ್ಕೆ ಇಡೋಣ ಸದ್ಯಕ್ಕೆ. ಈಗ ನಮ್ಮ ದೈನಂದಿನ ಜೀವನದಲ್ಲೂ ಸಹ ಯಾವ ಥರ ನಮಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ನಾವು ಸ್ವಲ್ಪ ಅದರ ಕಡೆ ಗಮನ ಕೊಟ್ಟಾಗ ನಮಗೆ ನಮ್ಮ ಗಮನಕ್ಕೆ ಬರುತ್ತೆ. ಯಾಕಂದರೆ ತುಂಬ ಜನ ನೋಡಿರ್ತೀವಿ, ನಾವು ಸಹ ಅದೇ ಥರ ಕೆಲವು ಸಂದರ್ಭದಲ್ಲಿ ನಾವೂ ಸಹ ಅದೇ ಥರ ಫಾಲೋನು ಮಾಡಿರಬಹುದು ಅಲ್ವಾ? ನಾವೇನು ಇನ್ನೊಬ್ಬರಿಗಿಂತ ಕಡಿಮೆ, ನಾವು ತೋರಿಸ್ಕೊಳ್ಳೋಣ ಅಂತ ನಮ್ಮಲ್ಲಿ ಏನಾದರೂ ಇದ್ದರೆ ಆ ಥರನೂ ನಾವು ನಡ್ಕೊಂಡಿರ್ತೀವಿ. ನಾವೇನು 100% ಸರಳ ಜೀವಿಗಳೇ ಅಂತೇನಿಲ್ಲ ಅಲ್ವಾ?
ಹಾಗಾಗಿ ನಾವು ಗಮನಿಸ್ಬೇಕಿರೋದು ಏನಂದ್ರೆ, ನಮ್ಮ ಒಂದು ಜೀವನ, ಆಧ್ಯಾತ್ಮಿಕ ಜೀವನ ಮುಂದುವರಿಬೇಕು ಅನ್ನೋದಾದ್ರೆ, ನಮ್ಮ ದೈನಂದಿಕ ಜೀವನದಲ್ಲೂ ಅಂದ್ರೆ ಈ ಭೌತಿಕ ಜೀವನದಲ್ಲೂ, ಈ ಪ್ರಾಪಂಚಿಕ ಜೀವನದಲ್ಲೂ ಸಹ ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದ್ ಕಡೆ ಗಮನ ಕೊಡಬೇಕಾಗುತ್ತೆ. ಸರಳವಾಗಿರ್ಬೇಕು ನಮ್ಮ ಜೀವನ. ಇಲ್ಲ ನಾನು ಅದ್ದೂರಿಯಾಗಿ ಜೀವನ ಮಾಡಬೇಕು, ಲ್ಯಾವಿಶ್ ಆಗಿರ್ಬೇಕು ಅನ್ನೋದಾದ್ರೆ, ಈಗ ಹೇಳಿದ್ವಲ್ಲ, ಮಾನಸಿಕವಾಗಿ ಮತ್ತು ಕರ್ಮ ಸಿದ್ಧಾಂತದ ಪ್ರಕಾರ ಇನ್ನೂ ಹಲವಾರು ನಾವು ತೋರಿಸ್ಕೊಳಕ್ಕೆ ಹಾಕೊಂಡಿರ್ತೀವಿ ಒಡವೆ ಅಂತ ಇಟ್ಕೊಳ್ಳಿ, ದೊಡ್ಡ ದೊಡ್ಡದಿದೆ ನಮ್ಮ ಹತ್ರ ಅಂತ. ಕಳ್ಳರ ಕಣ್ಣು ಬಿದ್ರೆ ಏನಾಗುತ್ತೆ? ಅದನ್ನು ಕಾಪಾಡ್ಕೊಳ್ಳೋದಕ್ಕೂ ಇನ್ನೂ ಹೆಚ್ಚು ಕಷ್ಟನೇ ಅಲ್ವಾ? ಸೊ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ನಮ್ಗೆ ಅದು ಸಂತೋಷ ಕೊಡೋದಕ್ಕೆ ಏನ್ ತಗೊಂಡಿರ್ತೀವೋ ಅದು ಸಿಕ್ಕಿರುತ್ತೋ ಇಲ್ವೋ, ಅದೆಷ್ಟು ಪರ್ಸೆಂಟೇಜ್ ಸಿಕ್ಕಿರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದಕ್ಕಿಂತ ಹೆಚ್ಚು ನಮ್ಗೆ ತೊಂದರೆಗಳೇ ಉಂಟಾಗ್ತಾ ಇರುತ್ತೆ. ಮತ್ತೆ ಈಗೋ ಅನ್ನೋದು ನಮ್ಗೆ ಜಾಸ್ತಿ ಆಗುತ್ತೆ. ನಾನು ಎಲ್ಲರಿಗಿಂತ ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅನ್ನೋ ಒಂದು ಈಗೋ ಅನ್ನೋದು ಬರುತ್ತೆ ನಮ್ಗೆ. ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ನಮ್ಮ ಜೀವನ ವಿಧಾನ ಅಂದ್ರೆ, ನಮಗೆ ಒಂದು ಕರುಣೆ ಅನ್ನೋದು ಇರೋದಿಲ್ಲ, ನಂತರನೇ ಬೇರೆಯವರು ಅನ್ನೋ ಸ್ಪಂದಿಸೋ ಭಾವನೆ ಇರೋದಿಲ್ಲ. ನಾನೇ ಒಂದು ಏನು ಪೆಕ್ಯುಲಿಯರ್, ನಾನೇ ಸ್ಪೆಷಲ್ ಅಂತಿದ್ದಾಗ ನಾವು ಯಾರಿಗೂ ಸ್ಪಂದಿಸ್ತೀವಿ? ಅವಶ್ಯಕತೆ ಇರೋರ್ಗೂ ಸ್ಪಂದಿಸೋದಿಲ್ಲ, ನಮ್ಮ ಮನೆಯಲ್ಲಿರೋರ್ಗು ಸ್ಪಂದಿಸೋದಿಲ್ಲ, ನಮ್ಮ ಬಂಧು ಬಾಂಧವರಿಗೂ ಸ್ಪಂದಿಸೋದಿಲ್ಲ ನಾವು. ಯಾಕೆ? ನಮಗೆ ಆ ಕಡೆ ಗಮನನೇ ಇರಲ್ಲ. ನಮ್ಮ ಗಮನ ಎಲ್ಲ ಎಲ್ಲಿದೆ? ನಾನೇನು ಅಂತ ತೋರಿಸ್ಕೊಳ್ಳೋದ್ ಕಡೆನೇ ಇದೆ ನನ್ನ ಗಮನ. ಸೊ ಹಾಗಾಗಿ ಆ ಥರ ಇದ್ದಾಗ ಸರಿಯಾದ ಮಾನವರಾಗಿ, ಮಾನವತೆಯಿಂದಲೂ ಸಹ ನಾವು ಜೀವನ ಮಾಡೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಅದರಿಂದ ಸರಳ ಜೀವನ ಅನ್ನೋದು ಇರ್ಬೇಕು ನಮಗೆ. ಅದಕ್ಕೆ ನೋಡಿ, ಮಹಾತ್ಮರೆಲ್ಲ, ಮಹಾತ್ಮ ಗಾಂಧಿ ಆಗ್ಬೋದು, ತುಂಬ ಜನ ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥ ಕಬೀರ್ ದಾಸರು, ಇಂಥವರೆಲ್ಲ ಆಗ್ಬೋದು, ಕನಕದಾಸರಾಗಿರ್ಬೋದು. ಆಗಿನ ಕಾಲದಲ್ಲಿ ಬಿಡಿ, ಈಗಿನವರೇ ಮಹಾತ್ಮ ಗಾಂಧಿ ಇಂಥವರೆಲ್ಲ ಇದಾರಲ್ವಾ. ಈ ಥರ ತುಂಬ ಜನ ಸರಳ ಜೀವನವನ್ನೇ ಉನ್ನತ ಒಂದು ಸ್ಥಾನದಲ್ಲಿ, ಏನು ಪ್ರಬುದ್ಧತೆಯಿಂದ ಜೀವನ ಮಾಡೋರು ಅಂತೀವಲ್ವಾ, ಅಂಥವ್ರ ಜೀವನ ಶೈಲಿಯನ್ನು ನೋಡಿ ಅವರು ಸರಳ ಜೀವನದಲ್ಲೇ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ. ಈಗ ಸುಧಾಮೂರ್ತಿ ಅವರನ್ನ ನೋಡಿ ಅಲ್ವಾ. ನಾವು ಹಿಂದೆ ಆ ಮಹಾತ್ಮರು, ಮಹನೀಯರು, ಬುದ್ಧ ಇಂಥವ್ರನ್ನ ಬಿಡೋಣ, ನಾವು ಸಾಮಾನ್ಯರು, ನಮಗೆ ಅದು ಎಲ್ಲಿ ಸಾಧ್ಯ ಅಂತ ಅನಿಸ್ಬೋದು. ಆದರೆ ಸುಧಾಮೂರ್ತಿ ಅಂತವ್ರು ಈಗ ನಮ್ಮ ಸಮಕಾಲಿಕರೇ ಅಲ್ವಾ. ಹೇಗಿರ್ತಾರೆ? ಅವ್ರಿಗೇನು ಕಡಿಮೆ ಇದೆಯಾ? ಆದರೆ ಯಾಕೆ ಸರಳ ಜೀವನ? ಅವ್ರಿಗೆ ಗೊತ್ತಿದೆ, ನಾನು ಬಳಸೋದಕ್ಕಿಂತ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಆ ಟ್ರಸ್ಟ್ ಮೂಲಕ ಅವಶ್ಯಕತೆ ಇರೋರಿಗೆ, ವಿದ್ಯಾಭ್ಯಾಸಕ್ಕಾಗ್ಬೋದು, ಬಡತನದಲ್ಲಿರೋರ್ಗಾಗ್ಬೋದು, ಯಾರಿಗೆ ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸಿದರೆ ಸದ್ಬಳಕೆ ಆಗುತ್ತೆ ಅನ್ನೋ ಒಂದು ಮಾನವೀಯತೆ ಇದೆ, ಸ್ಪಂದಿಸೋ ಒಂದು ಗುಣ ಇದೆ. ಅದಕ್ಕಾಗಿ ನಾವು ಸರಳ ಜೀವನವನ್ನೇ ಜೀವನ ಮಾಡಬೇಕು ಅನ್ನೋದು. ನಾವು ಆಧ್ಯಾತ್ಮಿಕದಲ್ಲಿ ಇದೀವೋ ಇಲ್ಲವೋ ಅದು ಎರಡನೇದು. ಯಾವುದೇ ಇದ್ರೆ ಇನ್ನೂ ಒಳ್ಳೇದು. ನಮಗೆ ಸರಳ ಜೀವನ ಇದ್ದಾಗ ನಮಗೆ ತುಂಬ ಅದು ಸಹಕಾರ ಆಗುತ್ತೆ. ನಮ್ಮ ಮನಸ್ಥಿತಿ ಆಗ್ಬೋದು, ನಮ್ಮ ಬುದ್ಧಿ ಆಗ್ಬೋದು, ನಮ್ಮ ವಿಶಾಲತೆ ಆಗ್ಬೋದು. ಅದು ನನ್ನ ಥರ ಇನ್ನೊಬ್ಬರು ಅನ್ನೋದನ್ನ ನೋಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸರಳ ಜೀವನ ಇರಬೇಕು. ಆದರೆ ಇಲ್ಲಿ ಹೇಳ್ತಿರೋದು ಸರಳ ಚಿಂತನೆಯೂ ಇರಬೇಕು ಅಂತ ಹೇಳ್ತಾ ಇರೋದು ಪತ್ರಿಜಿಯವರು. ಅದು ಯಾಕೆ ಅನ್ನೋ ಒಂದು ಪ್ರಶ್ನೆ ನಮಗೆ ಉಂಟಾಗುತ್ತೆ. ಯಾಕೆ ಸರಳ ಚಿಂತನೆಯಿಂದ ಏನು ನಮ್ಗೆ ಲಾಭ? ಯಾಕೆ ಸಿಂಪಲ್ ಥಿಂಕಿಂಗ್ ಅನ್ನೋದು ಇರಬೇಕು? ಉತ್ಕೃಷ್ಟವಾದ ಒಂದು ಆಲೋಚನೆಗಳು ಇದ್ದಾಗಲೇ, ಉನ್ನತ ಮಟ್ಟದ ಆಲೋಚನೆಗಳು ಇದ್ದಾಗಲೇ, ಚಿಂತನೆ ಇದ್ದಾಗಲೇ ಅಲ್ವಾ ನಮ್ಮ ಜೀವನ ಚೆನ್ನಾಗಿರೋದು ಅನ್ನೋದು ನಮ್ಗೆ ಅನಿಸ್ತಾ ಇರುತ್ತೆ. ಎಲ್ಲರೂ ಹೇಳಿರೋದು ಅದನ್ನೇ ಕೇಳಿಸ್ಕೊಂಡಿರ್ತೀವಿ, ನಮಗೂ ಮನಸ್ಸಲ್ಲೂ ಅದೇ ಇರುತ್ತೆ. ಆದರೆ ಯಾಕೆ ಸಿಂಪಲ್ ಲಿವಿಂಗ್ ಜೊತೆಗೆ ಸಿಂಪಲ್ ಥಿಂಕಿಂಗ್ ಅನ್ನೋದು ಇರಬೇಕು? ನಾವು ಸರಳ, ಅವರು ಹೇಳೋದು ನಾನು ಹೆಚ್ಚು ನನ್ನ ಜೀವನದಲ್ಲೇ ಆಗ್ಬೋದು ಸಿಂಪಲ್ ಆಗೇ ಥಿಂಕ್ ಮಾಡ್ತೀನಿ, ಆಧ್ಯಾತ್ಮಿಕತೆಯಲ್ಲೂ ಸಹ ಇನ್ನೂ ಸಿಂಪಲ್ ಆಗಿ ಥಿಂಕ್ ಮಾಡ್ತೀನಿ, ಕಾಂಪ್ಲಿಕೇಟ್ ಯಾವುದು ಮಾಡ್ಕೊಳ್ಳಲ್ಲ, ಗೊಂದಲಕ್ಕೆ ಒಳಗಾಗೋದಿಲ್ಲ ನಾನು ಅನ್ನೋ ತಿಳಿಸ್ತಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾ ಅವ್ರು ಹೇಳೋದೇನು ಅಂದರೆ, ಹೊಟ್ಟೆ ಹಸಿತಾ ಇದೆ, ಬಾಯಲ್ಲಿ ಇಡ್ಲಿ ಇಟ್ಕೊತೀನಿ, ಅದು ಒಳಗೆ ಹೋಗಬೇಕು ಅಂತ ನಾನೇನು ನನ್ನ ದೇಹವನ್ನು ಅಲಗಾಡಿಸೋದಿಲ್ಲ, ಅವಶ್ಯಕತೆ ಇಲ್ಲ. ಅದು ಸಿಸ್ಟಮ್ ಇದೆ, ಅದು ಮಾಡೋದಿಲ್ಲ. ನನ್ನ ಕೆಲಸ ಏನು? ಹೊಟ್ಟೆ ಹಸಿದಾಗ ನನ್ನ ಬಾಯಲ್ಲಿ ಇಡ್ಲಿ ಇಟ್ಕೊಳ್ಳೋದಷ್ಟೇ ನನ್ನ ಕೆಲಸ. ಅಷ್ಟುವರೆಗೆ ನಾನು ಯೋಚನೆ ಮಾಡೋದು.
ಅದು ಒಳಗೋಗೋದಕ್ಕೆ ನಾನೇನು ಪ್ರಯತ್ನ ಮಾಡೋದಿಲ್ಲ. ಅದರಷ್ಟಿಗೆ ಅದು ಹೇಗೆ ಹೋಗುತ್ತೋ ಅದೇ ತರಹ ಒಳಗೆ ಹೋಗಿರೋದು ನಾವು ತಿಂದಿರೋ ಆಹಾರ ಶಕ್ತಿವಾಗಿ ಪರಿವರ್ತನೆಗೊಳ್ಳುತ್ತೆ. ಹಲವಾರು ಪ್ರಾಸೆಸ್ ನಡೆಯುತ್ತೆ ಅಲ್ಲಿ. ಮತ್ತೆ ವೇಸ್ಟ್ ಆಗಿರೋದು ಹೊರಗಡೆ ಹೋಗುತ್ತೆ ಅಲ್ವಾ? ನಮಗೆ ಟೂಲ್ಸ್ ಮೂಲಕ ಹೊರಗಡೆ ಹೋಗುತ್ತೆ. ಅದು ಪ್ರಾಸೆಸ್ ಅಷ್ಟೇ ಸಾಕು. ಅದರಲ್ಲಿ ಹೇಗೆ ಶಕ್ತಿಯಾಗಿ ಪರಿವರ್ತನೆ ಆಯಿತು, ಅದರಲ್ಲಿ ಎಷ್ಟು ಎನ್ಸೈಮ್ಸ್ ಇದೆ, ಎಷ್ಟು ವಿಟಮಿನ್ಸ್ ಇದೆ, ಎಷ್ಟು ಪ್ರೋಟೀನ್ಸ್ ಇದೆ, ಇದೆಲ್ಲ ನನಗೆ ಬೇಕಿಲ್ಲ. ಅದೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿರೋದವ್ರು. ಅಂದ್ರೆ ನಮಗೇನು ಅಂದ್ರೆ ಹೊಟ್ಟೆ ಹಸಿತಾ ಇರುವಾಗ ಆಹಾರವನ್ನ ನಾವು ತಗೋಬೇಕು, ಅಷ್ಟೇ ನಮ್ಮ ಡ್ಯೂಟಿ. ತಗೊಂಡ್ಮೇಲೆ ಅದು ಹೇಗೆ ಜೀರ್ಣ ಆಗುತ್ತೆ, ಅದು ಹೇಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಅದರಲ್ಲಿ ಏನೇನ್ ಇರಬೇಕು, ನಾವು ತಿಂದಿರೋ ಆಹಾರದಲ್ಲಿ ಇದಿದು ಇರೋದ್ರಿಂದ ಈ ತರ ಅದು ಪ್ರಾಸೆಸ್ ಆಯಿತು ಅನ್ನೋದು ಅದರ ಕಡೆ ನಾವೇನು ಗಮನ ಕೊಡೋ ಅವಶ್ಯಕತೆ ಇಲ್ಲ. ನಾವು ಏನು ಸಿಂಪಲ್ ಥಿಂಕಿಂಗ್ ಅಂದ್ರೆ ಸರಳವಾಗಿ ಚಿಂತನೆ ಏನ್ ಮಾಡಬೇಕು ಅಷ್ಟೇ ಮಾಡಬೇಕು. ಆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಅಷ್ಟು ಮಾಡಿದ್ರೆ ಸಾಕು. ನಮ್ಮ ಜೀವನ ಆರಾಮಾಗಿರುತ್ತೆ. ಇಲ್ಲ ಅಂದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತೀವಿ ನಾವು. ತುಂಬಾ ಹೆಚ್ಚು ಯೋಚನೆ ಮಾಡೋದ್ರಿಂದ ಗೊಂದಲಕ್ಕೆ ಒಳಪಡ್ತಾ ಇದೀವಿ. ಗೊಂದಲದಿಂದ ಜೀವನ ಮಾಡೋದು ಬೇಡ ಅನ್ನೋ ಒಂದು ಉದಾಹರಣೆ. ನಾನು ಡ್ರೈವ್ ಮಾಡ್ತಾ ಇದ್ದೀವಿ. ಡ್ರೈವಿಂಗ್ ಮಾಡೋರಿಗೆ ಏನ್ ಗೊತ್ತಾಗ್ಬೇಕು? ಸ್ಟೇರಿಂಗು, ನಮ್ಗೆ ಬ್ರೇಕು ಅಲ್ವಾ, ಕ್ಲಚ್ಚು, ಇದು ಇದು ಗೊತ್ತಿದ್ರೆ ಸಾಕು. ಅಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಆದ್ರೆ ಅದು ಇಂಜಿನ್ ಹೇಗೆ ತಯಾರಾಗಿದೆ, ಯಾವ್ದ್ಯಾವ್ದು ಮೆಟೀರಿಯಲ್ಸ್ ಇಂದ ಇಂಜಿನ್ ಆಗಿದೆ, ಮತ್ತೆ ಅದ್ರಲ್ಲಿ ಹಲವಾರು ಪಾರ್ಟ್ಸ್ ಇರುತ್ತಲ್ಲ, ಲೈಟ್ಸ್ ಇರುತ್ತೆ, ವೀಲ್ಸ್ ಇರುತ್ತೆ, ಎಷ್ಟೊಂದು ಇರುತ್ತಲ್ಲ. ಯಾವುದೇ ಒಂದು ನಾವು ಉದಾಹರಣೆಗೆ ತಗೊಂಡಾಗ ಅದೆಲ್ಲವೂ ಯಾವುದರಿಂದ ತಯಾರಾಗಿದೆ, ಏನೇನು ಯೂಸ್ ಮಾಡಿದ್ದಾರೆ, ಎಷ್ಟೆಷ್ಟು ಪ್ರಪೋರ್ಷನ್ ಇದೆ, ಅದನ್ನು ಯಾರು ಫಸ್ಟ್ ಕಂಡುಹಿಡಿದ್ರು, ಇದೆಲ್ಲ ಡೀಟೇಲ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ವಾಹನದಲ್ಲಿ ಹೋಗ್ತಾ ಇದ್ದೀನಿ, ಚಾಲಕನಾಗಿದ್ದೀನಿ ಅಂದ್ರೆ ಆ ಸಮಯದಲ್ಲಿ ನಾನು ಡ್ರೈವರ್ ಆಗಿದ್ರೆ ಸಾಕು. ನಾನು ಸೈಂಟಿಸ್ಟ್ ಆಗೋ ಅವಶ್ಯಕತೆ ಇಲ್ಲ ಅನ್ನೋದು ತಿಳಿಸ್ತಿರೋದು. ಅಂದ್ರೆ ನಮಗೆ ನಾವು ಮಾಡೋ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡ್ರೆ ಸಾಕು. ಅದು ಬಿಟ್ಟು ನಾವು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಂಡು ಗೊಂದಲದಿಂದ ಜೀವನ ಮಾಡೋದು ಬೇಡ. ಅದಕ್ಕಾಗಿ ಆಧ್ಯಾತ್ಮಿಕತೆಯಲ್ಲೂ ಸಹ ನಾನು ಸರಳ, ಇನ್ನೂ ಸಿಂಪಲ್ ಥಿಂಕಿಂಗೇ ನಂದು. ನನ್ನ ದೈನಂದಿನ ಜೀವನದಲ್ಲೂ ಸಿಂಪಲ್ ಥಿಂಕಿಂಗೇ, ಆಧ್ಯಾತ್ಮಿಕ ಜೀವನದಲ್ಲೂ ಸಿಂಪಲ್ ಥಿಂಕಿಂಗೇ ನಾನು ಮಾಡೋದು. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ನಾನು ಬ್ರಹ್ಮಸ್ವರೂಪ, ನೀನು ಅದೇ, ನಾನು ದೇವರು ನೀನು ದೇವರು ಅಂದ್ರೆ ಮುಗೀತು ಕೆಲಸ ಅಷ್ಟೇ. ಇನ್ನೆಚ್ಚು ತಲೆ ಕೆಡಿಸ್ಕೋಬೇಕಿಲ್ಲ. ಆದರೆ ಎಷ್ಟು ಚಕ್ರಗಳಿದೆ, ಆ ಚಕ್ರಗಳಲ್ಲಿ ಯಾವುದು ಬಣ್ಣ ಇದೆ, ಯಾವುದು ಬೀಜಾಕ್ಷರಗಳಿದೆ, ಅದು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ನಾನೇನು ಸ್ಟಡಿ ಮಾಡೋದಿಲ್ಲ. ಅದು ದಟ್ ಈಸ್ ನಾಟ್ ಮೈ ಕಪ್ ಆಫ್ ಅಂತ ಟೀ ಅಂತ ಹೇಳ್ತಾರೆ. ಅದು ನನ್ನ ಕೆಲಸ ಅಲ್ಲ ಅಂತ. ಅಂದ್ರೆ ಅದನ್ನ ಮಾಡಿರ್ತಕ್ಕಂತಹ ಸೈಂಟಿಸ್ಟ್ಗಳು, ಒಂದು ಕಾರೋ ಏನೋ ಒಂದು ತಯಾರ್ಬೇಕಂದ್ರೆ ಇಂಜಿನಿಯರ್ ಇರ್ತಾರೆ. ಇದೇ ತರಹ ಈ ಒಂದು ಶಾಸ್ತ್ರವನ್ನ, ಸ್ಪಿರಿಚುವಲ್ ಸೈನ್ಸ್ ಅನ್ನು, ಈ ಚಕ್ರಗಳ ಬಗ್ಗೆ ಸೈಂಟಿಸ್ಟ್ಗಳು ಅದರಲ್ಲಿ ಕಂಡ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅವರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಅವ್ರು ತಿಳಿಸಿರೋದು. ಒಂದ್ ಕಡೆ ಏನಂದ್ರೆ ಸೈಂಟಿಸ್ಟ್ಗಳಿಗೆ, ಇಂಜಿನಿಯರ್ಗಳಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಆದ್ರೆ ನಾನು ಸೈಂಟಿಸ್ಟ್ ಆಗೋದಿಲ್ಲ. ನಾನು ಓನ್ಲಿ ಡ್ರೈವರ್ ಅಷ್ಟೇ. ನಾನು ಈಗ ಕಾರ್ ಓಡಿಸ್ಬೇಕು, ಆ ಡ್ರೈವಿಂಗ್ಗೆ ಎಷ್ಟು ತಿಳ್ಕೊಂಡಿರ್ಬೇಕು ಅಷ್ಟು ತಿಳ್ಕೊಂತೀನಿ ಅಷ್ಟೇ. ಅದೇ ತರಹ ಪ್ರತಿ ಒಂದು ವಿಷಯದಲ್ಲೂ ಸಹ ಅದು ನಡಿಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡ್ರೆ ಸಾಕು. ಅದ್ರ ಹಿಂದೆ ಈಗ ಎನರ್ಜಿ ಅಂದ್ರೆ, ನಾವು ಇದು ಯಾಕೆ ನಾನು ತಿಳಿಸ್ತಿದ್ದೀನಿ ಅಂದ್ರೆ, ನಾವು ಇಷ್ಟು ಒಂದು 12 ದಿನಗಳಿಂದ ಆತ್ಮ ಮೂಲ ಚೈತನ್ಯ ಶಕ್ತಿ, ಕಾನ್ಶಿಯಸ್ನೆಸ್ಸು, ಮತ್ತೆ ವಿಸ್ಡಮು, ಅರಿವು, ಪ್ರಜ್ಞೆ, ಇದೆಲ್ಲ ಪದಗಳು ಬಳಸ್ತಾ ಇದ್ದೀವಿ. ಆದರೆ ಇದು ಅರ್ಥ ಆದಂಗೆ ಇರುತ್ತೆ, ಹೇಳಿ ಅಂದ್ರೆ ವ್ಯಕ್ತಪಡಿಸಕ್ಕಾಗೋದಿಲ್ಲ. ಯಾಕಂದ್ರೆ ಅದು ವಸ್ತು ರೂಪದಲ್ಲಿ ಅಲ್ವಲ್ಲ, ನಮ್ಮ ಕಣ್ಣುಗಳಿಗೆ ನಮಗೆ ಗೋಚರ ಆಗೋದಲ್ಲ ಅದು. ಅದು ಅನುಭವದಿಂದ ತಿಳ್ಕೊಂತಕ್ಕಂಥದ್ದು. ನಮ್ಗಿನ್ನೂ ಅದು ಅನುಭವ ಆಗಿಲ್ಲ, ಅದಕ್ಕಾಗಿ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿ ತಿಳಿಸೋದೇನು ಅಂದ್ರೆ, ತುಂಬಾ ಯೋಚನೆ ಮಾಡಿ ನಮ್ಗೆ ಅರ್ಥ ಆಗಿಲ್ಲ ಅಂತಲೋ, ಇದು ಏನಪ್ಪ ಈ ತರ ಆತ್ಮ ಆತ್ಮ ಅಂತಾರಲ್ವಾ ಅಂತಲೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನಿನ್ನೆ ನೋಡಿದ್ವಿ, ನಾವು ಮಾಡಬೇಕಾಗಿರೋದೇನು, ಶಕ್ತಿ ಉತ್ಪತ್ತಿ ಆಗ್ಬೇಕಂದ್ರೆ ಪ್ರಶಾಂತ ಮನಸ್ಸು, ಅಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ವ್ಯರ್ಥ ಆಗದೆ ಇದ್ರೆ ಸಾಕು.
ಆ ಚಕ್ರಗಳ ಆಕ್ಟಿವೇಶನ್ ಈಗ ಪತ್ರಿ ಸರ್ ಹೇಳಿದ್ರಲ್ವಾ, ಅದರಷ್ಟಿಗದೆ ಅಬ್ಸರ್ವ್ ದ ಬ್ರೆತ್, ನಿಮ್ಮ ಉಸಿರಾಟದ ಮೇಲೆ ಗಮನವಿಡಿ ಅಷ್ಟೇ ನಾನು ಹೇಳೋದು ಎಲ್ಲರಿಗೂ. ಅದರಷ್ಟಿಗದೆ ಎಲ್ಲ ಚಕ್ರಗಳನ್ನು ಆದ್ರೂ ಮಾಡೋದು ಯಾವ ಸಮಯದಲ್ಲಿ ಯಾವ್ದ್ಯಾವುದು ಹೇಗೆ ಆಕ್ಟಿವೇಟ್ ಆಗ್ಬೇಕು ಅನ್ನೋದಿರುತ್ತೋ ಅದರಷ್ಟಿಗದೆ ನಡೆಯುತ್ತೆ ಅಂತ ಹೇಳಿದ್ರಲ್ವಾ. ಆ ಥರ ನಾವು ಸಹ ಇಲ್ಲಿ ತಿಳ್ಕೋಬೇಕಿರೋದು, ಗಮನ ಕೊಡಬೇಕಿರೋದು ಏನು ಅಂದರೆ, ಇವತ್ತು ನಾವು ತಿಳಿಸ್ತಾ ಇರೋದು ಸಿಂಪಲ್ ಲಿವಿಂಗ್ ಅಂಡ್ ಸಿಂಪಲ್ ಥಿಂಕಿಂಗ್ ಅನ್ನೋದು. ಅಂದರೆ ಸರಳ ಜೀವನ, ಸರಳ ಚಿಂತನೆ ಅನ್ನೋದಿರಬೇಕು ನಮ್ಮ ಜೀವನ. ದೈನಂದಿಕ ಭೌತಿಕ ಜೀವನದಲ್ಲೂ ಅಷ್ಟೇ, ಆಧ್ಯಾತ್ಮಿಕ ಜೀವನದಲ್ಲೂ ಅಷ್ಟೇ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಾಗೋದಿಲ್ಲ. ನ್ಯೂ ಇಯರ್ ಸ್ಪಿರಿಚುವಲ್ ಮಾಸ್ಟರ್ಸ್ ಇರ್ತಾರೆ, ಅದೆಲ್ಲೂ ಅರ್ಥವಾಗೋದಿಲ್ಲ. ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತಲೋ, ಅರ್ಥ ಆಗ್ತಿಲ್ಲ ಅಂತಲೋ ಆ ಥರ ಯಾರೂ ನಾವು ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಮಾಡಬೇಕಾಗಿರೋದನ್ನು, ನಮ್ಮ ಧ್ಯಾನವನ್ನು ನಾವು ಮಾಡ್ತಾ ಹೋದರೆ, ನಾವು ಯಾವುದು ಆರಿಸ್ಕೊಂಡಿರ್ತೀವೋ ಅದನ್ನು, ಅದೇ ನಮಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ಆದರೆ ಅದು ಮಾಡುವಾಗ ನಿನ್ನೆ ಹೇಳಿದ್ವಲ್ವ ನಾವು, ವೈಜ್ಞಾನಿಕ ವಿಶ್ಲೇಷಣೆ ಅಷ್ಟು ಮಾತ್ರ. ನಾನು ಮಾಡ್ತಿರೋದು ಸರಿ ಇದೆಯೇ ಇಲ್ವಾ, ಇದು ಮೂಢನಂಬಿಕೆನಾ ಅನ್ನೋದು ತಿಳ್ಕೊಂಡು ಮಾಡಿದರೆ ಸಾಕು. ಈಗ ಹೇಳಿದ್ರಲ್ವ, ಏನು ಆ ಇಂಜಿನ್ ಹೇಗೆ ತಯಾರು ಮಾಡಿದ್ರು, ಯಾರು ತಯಾರು ಮಾಡಿದ್ರು, ಆ ಲೈಟ್ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ವೋಲ್ಟ್ಸ್ ಇರಬೇಕು, ಅದಕ್ಕೇನು ಮಾಡಿದ್ದಾರೆ, ವೈರಿಂಗ್ ಹೇಗಾಗಿದೆ, ಇದೆಲ್ಲನೂ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಇಂಜಿನಿಯರ್ಸು, ಸೈಂಟಿಸ್ಟ್ಗಳ ಒಂದು ಕೆಲಸ. ನಮ್ಮ ಕೆಲಸ ಅದಲ್ಲ. ಏನಿದ್ರು ನಾವೇನು ಮಾಡಬೇಕು, ಬ್ರೇಕ್ ಯಾವಾಗ ಹಾಕಬೇಕು, ಆಕ್ಸಿಲೇಟರ್ ಯಾವಾಗ ಹಾಕಬೇಕು, ಮತ್ತು ಸ್ಟೀರಿಂಗ್ ಹೇಗೆ ಬಳಸಬೇಕು ಅನ್ನೋದು ತಿಳ್ಕೊಂಡ್ರೆ ಸಾಕು ಅಂತ ಇಲ್ಲಿ ಹೇಳ್ತಿರೋದು. ಅಂದರೆ ತುಂಬ ತಂತ್ರಜ್ಞಾನದ ಬಗ್ಗೆ ತುಂಬ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಹೃದಯ ಕಡೆ ಗಮನ ಕೊಟ್ಟರೆ ಸಾಕು. ನಮ್ಮ ಹೃದಯವನ್ನು ನಾವು ನೋಡಿಕೊಂಡ್ರೆ ಸಾಕು ನಮಗೆ, ನಾವು ಮಾಡೋ ಕೆಲಸಗಳಿಗೆ ಅನ್ನೋದನ್ನ ಅದೇ ಹೇಳಿದ್ದು ಈಗ. ಮತ್ತೆ 5 ಎಲಿಮೆಂಟ್ಸ್ ಅನ್ನೋದು ಅಂದರೆ ಪಂಚಭೂತಗಳ ಬಗ್ಗೆ ಆಗ್ಬೋದು. ಇದೆಲ್ಲವೂ ನಮ್ಗೆ ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅನ್ನೋ ಒಂದು ಅದರ ಕಡೆ ನಾವು ಬೇಜಾರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ತಿಳಿಸೋ ಒಂದು ಪ್ರಯತ್ನ. ಅದಕ್ಕಾಗಿ ನಮ್ಮ ಕೆಲಸ, ನಮ್ಮ ಸಾಧನೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ನಮಗೆ ಬೇಕಿಲ್ಲ. ನಮ್ಮ ಸಾಧನೆಗೆ ಬೇಕಿರೋದು ಎಷ್ಟು ಬೇಕೋ, ಎಷ್ಟು ತಿಳ್ಕೋಬೇಕೋ ಅಷ್ಟು ತಿಳ್ಕೊಂತ ಹೋಗ್ಬೇಕು. ಇದು ಸಾಗರದಷ್ಟು. ನಾನು ವೇದಗಳು, ಉಪನಿಷತ್ತುಗಳು ಓದೋದಕ್ಕೆ, ಆ ಶ್ಲೋಕಗಳು ಉಚ್ಚಾರಣೆ ಮಾಡೋಕ್ಕೆ ಆಗ್ತಿಲ್ಲ, ಭಗವದ್ಗೀತೆ ಅರ್ಥ ಆಗ್ತಿಲ್ಲ, ಈ ಥರ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕತೆ ಅಂದರೂ ಸಹ ಸರಳವಾಗೇ ನಾವು ತಗೊಂಡು ಹೋಗ್ಬೇಕು. ಸರಳವಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಹೆಚ್ಚು ಗೊಂದಲವನ್ನ ಮಾಡ್ಕೋಬಾರದು ಅನ್ನೋದು ಇವತ್ತು ನಾವು. ಅದು ಇದ್ದಾಗ ನಮ್ಗೇನಾಗುತ್ತೆ ಅಂದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಗೊಂದಲದಲ್ಲಿದ್ದಾಗ ನಾವು ಮಾಡ್ಬೇಕಾಗಿರೋ ಕೆಲಸಗಳು ಸಹ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮಾಧವನ ಕಡೆ ಹೋಗೋದಿರ್ಲಿ, ನಾನು ಆತ್ಮ ಅನ್ನೋ ತಿಳ್ಕೊಳ್ಳೋ ಅನುಭವ ಪಡ್ಕೊಳ್ಳೋದಿರ್ಲಿ ಪಕ್ಕಕ್ಕೆ. ಆದರೆ ಪರಮಾತ್ಮ ಬಗ್ಗೆನೋ ಭಗವಂತನ ಬಗ್ಗೆನೋ ತಿಳ್ಕೊಳ್ಳೋದು ಪಕ್ಕಕ್ಕಿರ್ಲಿ. ನಮ್ಮ ಈ ಇರೋ ಒಂದು ಇದರಲ್ಲೇನೆ ದೈಹಿಕವಾಗಿ ಮಾನಸಿಕವಾಗಿನೇ ತುಂಬ ನಾವು ಅಸಮಾಧಾನದಿಂದ, ಅತೃಪ್ತಿಯಿಂದ ಇದ್ದಾಗ ನಮ್ಮ ತುಂಬ ಎನರ್ಜಿ ಲೆವೆಲ್ಸನ್ನು ನಾವು ಕಳ್ಕೊತೀವಿ. ನಿನ್ನೆ ಹೇಳಿದ್ವಲ್ಲ, ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡ್ಕೊಳ್ಳೋ ಕಡೆನೂ ಗಮನ ಕೊಡಬೇಕು ಅಂದ್ವಲ್ಲ. ಇದು ಗೊತ್ತಿಲ್ಲದೇನೆ ನಾನು ಆಧ್ಯಾತ್ಮಿಕತೆಯನ್ನು ತಿಳ್ಕೋಬೇಕು ಅಂತ ಹೊರಟಿದ್ದೀನಿ ಅನ್ನೋದರಲ್ಲಿ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ದಿರ ಇನ್ನೂ ಹೆಚ್ಚು 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 ನಮಗೆ ಅವಶ್ಯಕತೆಗಿಂತ ಮೀರಿ ತಿಳ್ಕೊಳ್ಳೋದಕ್ಕೆ, ಇವತ್ತು ಇಲ್ಲಿ ಹೋದೆ, ನಾಳೆ ಇನ್ನೊಂದು ಕಡೆ ಹೋದೆ, ಮತ್ತೊಂದು ಕಡೆ ಇನ್ನೊಂದು ವರ್ಕ್ಶಾಪ್ ಹೋದೆ, ಇನ್ನೊಂದು ತಿಳ್ಕೊಂಡೆ, ಈ ಥರ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಸಾಧನೆಗೆ ಬೇಕಿರೋಕ್ಕಿಂತ ಹೆಚ್ಚು 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 ಕಡೆ ಹೋದಾಗ ಏನಾಗುತ್ತೆ, ನಮಗೆ ಕಾಂಪ್ಲಿಕೇಟ್ ಮಾಡ್ಕೊತೀವಿ ನಾವು. ಅದು ಇರಬಾರದು ಅನ್ನೋದು ಉದ್ದೇಶ ಸ್ನೇಹಿತರೆ. ಇವತ್ತು ನಾವು ತಿಳಿಸೋದಕ್ಕೆ ಇಷ್ಟಪಟ್ಟಿರೋದು ಇಷ್ಟು. ಸಿಂಪಲ್ ಲಿವಿಂಗ್ ಅಂಡ್ ಸಿಂಪಲ್ ಥಿಂಕಿಂಗ್. ನಮ್ಮ ಜೀವನ ವಿಧಾನವೂ ಸರಳವಾಗಿರಬೇಕು, ನಮ್ಮ ಆಲೋಚನಾ ವಿಧಾನವೂ, ನಮ್ಮ ಚಿಂತನೆಯೂ ಸಹ ಅದು ಆಧ್ಯಾತ್ಮಿಕತೆ ಆಗ್ಬೋದು, ನಮ್ಮ ದೈನಂದಿನ ಜೀವನದ್ದೇ ಆಗ್ಬೋದು, ಸರಳವಾಗೇ ಇರಬೇಕು. ಆ ಎರಡೂ ಇದ್ದಾಗ ನಮ್ಮ ಸಾಧನೆ ಅನ್ನೋದು ಮುಂದುವರಿಯೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಇವತ್ತು ತಿಳಿಸೋದಕ್ಕೆ ಇಷ್ಟಪಟ್ಟಿರೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ.
ಎಲ್ಲರಿಗೂ ಧನ್ಯವಾದಗಳು.